ಎಲ್ರಿಗೂ ನಮಸ್ಕಾರ. ನಾನು ವಿನಯ್ ಹಿರೇಮಠ್, HSW ಕಂಪನಿ ಯೂಟ್ಯೂಬ್ ಚಾನಲ್ ಕಡೆಯಿಂದ. ನಾವು ಇವಾಗಿರೋ ಲೊಕೇಶನ್ ಬಂದುಬಿಟ್ಟು ಭರತ್ ನಗರ, ಬೆಂಗಳೂರು. ನಾವು ಇವಾಗ ಭೇಟಿಯಾಗ್ತಿರೋ ಕಸ್ಟಮರ್ ಹೆಸರು ಪೂರ್ಣಿಮಾ ಅಂತ, ಅವ್ರ ಹಸ್ಬೆಂಡ್ ಹೆಸರು ಮನು ಅಂತ. ಮೇಡಮ್ ಅವರು ಈ ಮುಂಚೆ ಅಕೌಂಟೆಂಟಾಗಿ ಕೆಲಸ ಮಾಡ್ತಿದ್ರಂತೆ. ಮೇಡಮ್ ಅವ್ರಿಗೆ ತಮ್ಮದೇ ಆದ ಓನ್ ಬಿಸ್ನೆಸ್ ಮಾಡೋಕ್ಕಂತ ತುಂಬ ಆಸೆ ಇತ್ತಂತೆ. ಇಂಡಿಯನ್ ಮಾರ್ಟಲ್ಲಿ ಸರ್ಚ್ ಮಾಡ್ತಿರ್ಬೇಕಾದ್ರೆ HSW 5G ಮಷಿನ್ ಬಗ್ಗೆ ಗೊತ್ತಾಯ್ತಂತೆ. ಆವಾಗ ಸೂರತ್ಗೆ ಕಾಲ್ ಮಾಡಿ ಮಷಿನ್ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಅವ್ರು ಹೇಳಿದ್ರಂತೆ, ಬೆಂಗಳೂರಲ್ಲಿ ಎಕ್ಸಿಬಿಷನ್ ನಡೀತಿದೆ, ಒಂದು ಸರ್ತಿ ಹೋಗಿ ನೋಡಿ ಅಂತಂದ್ರಂತೆ. ಅವರಲ್ಲಿ ಹೋಗಿ ನೋಡಿದಾಗ HSW 5G ಎಂಬ್ರಾಯ್ಡ್ರಿ ಮಷಿನ್ ಅವ್ರಿಗೆ ತುಂಬ ಇಷ್ಟ ಆಗಿ ಮಷಿನ್ ಪರ್ಚೇಸ್ ಮಾಡಿದ್ದಾರೆ. ಇವಾಗ ವರ್ಕೆಲ್ಲ ಹೇಗೆ ಬರ್ತಾ ಇದೆ, ಕಸ್ಟಮರ್ ವರ್ಕ್ ನೋಡಿ ಏನು ಹೇಳ್ತಿದ್ದಾರೆ ಕೇಳೋಣ ಬನ್ನಿ. ನಮಸ್ತೆ, ನನ್ನ ಹೆಸರು ಪೂರ್ಣಿಮಾ ಅಂತ. ನಮ್ಮ ಮನೆಯವ್ರ ಹೆಸರು ಬಂದು ಮನು ಅಂತ. ನಾವಿರೋದು ಬೆಂಗಳೂರಲ್ಲಿ, ಅಂದ್ರೆ ನಮ್ಮ ಶಾಪ್ ಇರೋದು ಭರತ್ ನಗರ. ಬೊಟಿಕ್ ನೇಮ್ ಬಂದು ಕಾರುಣ್ಯ ಬೊಟಿಕ್ ಅಂತ. ನಾನು ಈ ಮಿಷಿನ್ ತಗೊಂಡು 1.5 year ಆಗಿದೆ. ಸೊ ಇದುವರೆಗೂ ನನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಏನೂ ಆಗಿಲ್ಲ. ಚೆನ್ನಾಗಿ ರನ್ ಆಗ್ತಾ ಇದೆ, ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. ನಾನು ಈ HSW ಮಿಷಿನ್ ತಗೊಂಡಿದ್ದು ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧನೂರು ಸುನೀತಾ ಸೇಲ್ ಕಾರ್ಪೊರೇಷನ್ ಫ್ರಮ್ ಚೇತನ್ ಸರ್ ಇಂದ ತಗೊಂಡಿದ್ದು. ಸೊ ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ವರ್ಕ್ ಮಾಡ್ತಾ ಇದ್ದೆ, ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ನಂಗೆ ಸೆಕೆಂಡ್ನೇ ಬೇಬಿ ಆದಮೇಲೆ ನಾನು ಏನು ಮಾಡಬೇಕು ಗೊತ್ತಾಗಲಿಲ್ಲ. ಮತ್ತು ಗರ್ಲ್ ಬೇಬಿ ಆಗಿರೋದ್ರಿಂದ ನಾನು ಹೊರಗಡೆ ಎಲ್ಲೂ ಕೆಲಸ ಮಾಡಬಾರ್ದು, ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಾನು ಈ ಮಿಷಿನ್ನ ತಗೊಂಡೆ. ಸೊ ಸುಮಾರು ಕಡೆ ಎಂಕ್ವೈರಿ ಮಾಡ್ತಾ ಇದ್ದೆ, ನೋಡ್ತಾ ಇದ್ದೆ. ನೆಕ್ಸ್ಟು ನನಗೆ ಇಂಡಿಯಾ ಮಾರ್ಟಲ್ಲೂ ನಾನು ಸರ್ಚ್ ಮಾಡ್ತಾ ಇದ್ದೆ, ಯಾವ ಥರ ಮಿಷಿನ್ ಅವೈಲಬಲ್ ಇದೆ ಎಂಬ್ರಾಯ್ಡಿಂಗಲ್ಲಿ ಅಂತ ಸರ್ಚ್ ಮಾಡಿದಾಗ ನನಗೆ HSW ಮಿಷಿನ್ ಬಂತು. ಸೊ ನಾನು ಚೆಕ್ ಮಾಡಿದಷ್ಟೇ. ಬಟ್ ನನಗೆ ಸುನೀತಾ ಸೇಲ್ಸ್ ಕಾರ್ಪೊರೇಷನಿಂದ ನನಗೆ ಕೊಟೇಶನ್ ಬಂತು. ನಾನು ಇಲ್ಲಿ ಲೋಕಲಲ್ಲಿ ನೋಡಿದ್ದೆ ಮಿಷಿನ್ನ ಈ ಥರ ಎಲ್ಲ ಇದೆ ಅಂತ. ಸೊ ಅಲ್ಲಿ ಹೋಗೋದು ಬರೋದು, ಎಂಕ್ವೈರಿ ಮಾಡೋದು ಆ ಥರ ಎಲ್ಲ ಮಾಡ್ತಾ ಇದ್ದೆ. ಬಟ್ ನನಗೇನಂತ ಅಂದರೆ ನನಗೆ ಒಳ್ಳೆ ಇದ್ರ ಬಗ್ಗೆ ನನಗೆ ಸ್ವಲ್ಪನೂ ನಾಲೆಜ್ ಇರಲಿಲ್ಲ. ನೋಡಿದ್ದೆ ಅಷ್ಟೇ, ಬಟ್ ಯಾವ ಥರ ಆಪ್ರೇಟ್ರ್ ಮಾಡಬೇಕು ಏನು ಅದ್ಯಾವುದು ಗೊತ್ತೇ ಇರಲಿಲ್ಲ. ಸೊ ಅದಕ್ಕೆ ನನಗೆ ಇದು ಡೈರೆಕ್ಟಾಗಿ ನಾನು ಸೂರತ್ಗೆ ಎಂಕ್ವೈರಿ ಮಾಡಿದಾಗ ಈ ಥರ ಎಕ್ಸಿಬಿಷನ್ ಇದೆ ಬ್ಯಾಂಗ್ಳೂರಲ್ಲಿ, ಹೋಗಿ ನೋಡಿ ಅಂತ ಅಂದಮೇಲೆ ನಾನು ಎಕ್ಸಿಬಿಷನ್ಗೆ ಹೋಗಿ ಸುಮಾರು ಮಿಷಿನ್ ನೋಡಿದ್ದೆ. ಬಟ್ HSW ಸುಮಾರು ಥರ ಇದೆ, ಬಟ್ 5G ಬಂದು ಬೆಟರ್ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಇದೇ ಮಿಷಿನ್ನ ಬೈ ಮಾಡಿದ್ದು. ಆ್ಯಂಡ್ ನೆಕ್ಸ್ಟು ನಾನು ಈ ಮಿಷಿನ್ ಬಂದಾದಮೇಲೆ ನನಗೆ 1 day ಡೆಮೋ ಕೊಟ್ಟರು. ಸೊ ಡೆಮೋನು ಅಷ್ಟೇ ತುಂಬ ಚೆನ್ನಾಗಿತ್ತು. 1 dayಲೇ ನಮಗೆ ಯಾವ್ಯಾವ ಥರ ಬೇಕು ಎಲ್ಲ ಥರನೂ ಪ್ರತಿಯೊಂದೂ ಹೇಳ್ಕೊಟ್ರು. ಅದಾದಮೇಲೆ ನಾನು ಮಾಡ್ಕೊಂಡು ಹೋದ್ಮೇಲೆ ಸ್ಟಿಲ್ ಇಲ್ಲಿವರೆಗೂ ನನಗೆ ಪರವಾಗಿಲ್ಲ, ಬಿಸ್ನೆಸ್ ನಡೀತಾ ಇದೆ. ಸ್ಟೆಪ್ ಬೈ ಸ್ಟೆಪ್ ಹೊಸ ಡಿಸೈನ್ಸ್ಗಳನ್ನ ಅಪ್ಲೈ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ನನಗೆ ಇದೇ ಮಿಷಿನ್ ಏಂತಕ್ಕೆ ತಗೋಬೇಕು ಅಂದರೆ ಸುಮಾರು ಬ್ರ್ಯಾಂಡೆಡ್ ಮಿಷಿನ್ಸ್ಗಳನ್ನ ನೋಡಿದ್ದೆ, ಬಟ್ ಅದರಲ್ಲಿ ಡಿಸೈನ್ಸ್ಗಳು ಅಷ್ಟು ಚೆನ್ನಾಗಿ ಪ್ರಾಪರಾಗಿ ಬರ್ತಾ ಇರಲಿಲ್ಲ. ಸುಮಾರು ಕಂಪ್ನಿಗಳದ್ದು ನೋಡಿದೆ, ಬಟ್ ಈ ಥರಲ್ಲಿ ಏನಂತಾದರೆ ಇದು ನಂಬರ್ 1 ಬ್ರ್ಯಾಂಡೆಡ್ ಕಂಪ್ನಿನೂ ಹೌದು. ಬೇರೆದೆಲ್ಲ ಲೊಕ್ಯಾಲಿಟಿ ಎಷ್ಟೊಂದು ಏನು ಕ್ರಿಯೇಟ್ ಮಾಡ್ಬೋದು, ಬಟ್ ಬ್ರ್ಯಾಂಡೆಡ್ ಅನ್ನೋದೊಂದಿರುತ್ತಲ್ಲ. ಸೊ ಅದಕ್ಕೆ ಬ್ರ್ಯಾಂಡ್ಗೆ ಹೋದೆ ನಾನು. ಆ್ಯಕ್ಚುಲಿ HSW ಬ್ರ್ಯಾಂಡ್ಗೆ. ಈ ಥರ ಫಿನಿಶಿಂಗು ಅಷ್ಟೇ, ಥ್ರೆಡ್ ವರ್ಕ್ ಅಷ್ಟೇ ಮಾಡಿದ್ರು ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಎಲ್ಲೂ ಏನು ಇದಾಗಲ್ಲ, ಡಾಟ್ ಆಗಲಿ ಪ್ರತಿಯೊಂದೂ ಎಂಬೋಸ್ ಲುಕ್ ಬರುತ್ತೆ. ಮತ್ತು ಥ್ರೆಡ್ ಕಾಂಬಿನೇಷನ್ ಇದ್ದಾಗ ಸಿಂಪಲ್ ಡಿಸೈನ್ ಇದ್ರೂ ಗ್ರ್ಯಾಂಡ್ ಲುಕ್ ಥರ ಫಿನಿಶಿಂಗ್ ಕೊಡುತ್ತೆ ಇದು. ಸೊ ಅದಕ್ಕೋಸ್ಕರ ನನ್ನ ಕಸ್ಟಮರ್ಗಳು ಬಂದಾಗ್ಲೂ ಅಷ್ಟೇ ನಾನು ಡಿಸೈನ್ ಹಾಕ್ತಾ ಇರ್ತೀನಿ. ಅದನ್ನ ನೋಡಿಬಿಟ್ಟು ಅದನ್ನೇ ಏನು ಒಂದು ಡಿಸೈನೇ ಬರ್ತಾ ಇರ್ತಾರೆ ಕಸ್ಟಮರು, ಅದೇ ಡಿಸೈನ್ನೇ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಅಷ್ಟು ಚೆನ್ನಾಗಿ ಫಿನಿಶಿಂಗ್ ತೋರಿಸುತ್ತೆ ಇದು. ಸರ್ವಿಸ್ ಬಗ್ಗೆ ಹೇಳಬೇಕು ಅಂದರೆ ಬೇರೆ ಮಿಷಿನ್ಗಳಲ್ಲಿ ಅಂದರೆ 1 year ಆದಮೇಲೆ ಸರ್ವಿಸ್ ಕೊಡೋದೇ ಡೌಟ್ ಇರುತ್ತೆ, ಹೇಳಿದ್ರು ಪ್ರಾಪರ್ ಟೈಮಿಗೆ ಬಂದಿರಲ್ಲ. ಬಟ್ ಏನಂತಂದರೆ ಇಲ್ಲಿ ಸರ್ವಿಸು ನನಗೆ ಸರ್ವಿಸಲ್ಲೂ ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ. ನನಗೆ ಫ್ರೀ ಸರ್ವಿಸಲ್ಲೂ ಅಷ್ಟೇ ಕರೆಕ್ಟಾಗಿ ಪ್ರಾಪರ್ ಯಾವ ಟೈಮಿಗೆ ಸರ್ವಿಸ್ ಆಗಬೇಕು ಅದೇ ಥರನೇ ನೀನು ಟೆಕ್ನಿಷಿಯನ್ನ ಕಳಿಸಿ ಸರ್ವಿಸ್ ಮಾಡಿಸಿ, ಏನಾದರೂ ಪ್ರಾಬ್ಲಮ್ ಇದ್ದರೆ ಇಲ್ಲ ಈ ಥರ ಮಿಷಿನ್ನ ಮೇಂಟೈನ್ ಮಾಡೋದಿರಲಿ ಪ್ರತಿಯೊಂದೂ ಟೆಕ್ನಿಷಿಯನ್ ಸರ್ವಿಸ್ ಬಂದಾಗೆಲ್ಲ ಗೈಡ್ ಮಾಡೋರು. ಬಟ್ ಆಫ್ಟರ್ 1 year ಆದಮೇಲೂ ನಂಗೆ ಸರ್ವಿಸ್ ಬೇಕು ಅಂತ ಹೇಳಿದ್ರು ಚೇತನ್ ಸರ್ ಕಾಲ್ ಮಾಡಿದರೆ ಇಮಿಡಿಯೇಟಾಗಿ ನನಗೆ ಸರ್ವಿಸ್ ಅವರು ಕಳಿಸ್ಕೊಟ್ರು. ಸರ್ವಿಸ್ ಪರ್ಸನ್ ಬಂದು ಇಮಿಡಿಯೇಟ್ ಏನಿದೆ ನೋಡಿ ಎಲ್ಲ ಕ್ಲಿಯರ್
ಕ್ಲಿಯರ್ ಮಾಡಿದ್ರು. ಅಂದರೆ ಏನಾದರೂ ಮೇಜರ್ ಪ್ರಾಬ್ಲಮ್ ಇತ್ತು ಅಂತಂದರೆ ಟೆಕ್ನಿಷಿಯನ್ನೇ ಬರ್ತಾರೆ. ಇಲ್ಲಾಂದರೆ ಏನಾದರೂ ಸಣ್ಣ ಪುಟ್ಟ ಇತ್ತು ಅಂತ ಅಂದರೆ ನನಗೆ ಚೇತನ್ ಸರಿಗೆ ಕಾಲ್ ಮಾಡಿದರೆ ಅದೇನೇನು ಆಗ್ತಾ ಇದೆ ವೀಡಿಯೋಸ್ಗಳೆಲ್ಲ ಕಳಿಸ್ಕೊಟ್ರೆ ಅದನ್ನೆಲ್ಲ ಆನ್ ಸ್ಪಾಟಲ್ಲೇ ಕ್ಲಿಯರ್ ಮಾಡೋದು. ಇನ್ ಕೇಸ್ ಅದು ವಿಡಿಯೋದಲ್ಲಿ ಏನಾದರೂ ಅವರಿಗೆ ಅಬ್ಸರ್ವೇಷನ್ ಆಗಿ ಅದೇನಾದರೂ ಪ್ರಾಬ್ಲಮ್ ಸೊಲ್ಯೂಷನ್ ಆಗಲಿಲ್ಲ ಅಂತ ಅಂದರೆ ಟೆಕ್ನಿಷಿಯನ್ ಬಂದು ಅದನ್ನ ಕ್ಲಿಯರ್ ಮಾಡ್ಕೊಳ್ತಾರೆ. ಯಾರ್ಯಾರು ಓನ್ ಬಿಸ್ನೆಸ್ನ ಮಾಡಬೇಕು ಅಂತ ಅಂದ್ಕೊಳ್ತಾರೆ ವುಮೆನ್ಸ್, ಅವರಿಗೆ ನಾನು ಸಜೆಸ್ಟ್ ಮಾಡೋದಂತ ಅಂದರೆ HSW ಮಿಷಿನು ಫ್ರಮ್ ಚೇತನ್ ಸರ್ ಕಡೆಯಿಂದ ತಗೊಂಡ್ರೆ ತುಂಬ ಬೆನಿಫಿಟ್ಸ್ಗಳಿರುತ್ತೆ. ಸರ್ವಿಸ್ ಆಗಲಿ, ಮಿಷಿನ್ ಬಗ್ಗೆ ನಾಲೆಜ್ ಆಗಲಿ ಗೊತ್ತಿಲ್ಲದೆ ಇರೋರು ಸಹ ಮಾಡ್ಬೋದು. ಆ ಥರ ಏನು ಗೈಡೆನ್ಸು ಎಲ್ಲ ಪ್ರತಿಯೊಂದು ಸಿಗುತ್ತೆ. ಟೆಕ್ನಿಷಿಯನ್ ಬಂದಾಗ್ಲೂ ಬರೀ ಅವ್ರ ಕೆಲಸ ಆಯಿತು ಮತ್ತೊಂದು ಅದನ್ನೆಲ್ಲ ಬರೀ ಸರ್ವಿಸಲ್ಲಿ ಏನಿದೆ ಅದು ಮಾತ್ರ ಮಾಡ್ಕೊಂಡು ಹೋಗಲ್ಲ. ಬಟ್ ಏನೇನು ಮಾಡಬೇಕು, ಆಯಿಲ್ ಸರ್ವಿಸು ಮುಂಚೆ ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಪ್ರತಿಯೊಂದೂ ಗೈಡೆನ್ಸ್ ಕೊಟ್ಟು ಹೋಗ್ತಾರೆ. ಅವರೇ ಬಂದು ಮಾಡಬೇಕು ಅನ್ನೋ ಥರ ಎಲ್ಲ ಸ್ಮಾಲ್ ಥಿಂಗ್ಸ್ ನಾವು ಏನೇನು ಮಾಡ್ಕೋಬೇಕು ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೋಗ್ತಾರೆ. ಬಟ್ ಸರ್ವಿಸ್ ಆಗಲಿ ಗುಡ್ ಮಿಷಿನ್ ಆಗಲಿ HSW ಒಂದೇ ನಾನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಬೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಇನ್ ಫ್ಯೂಚರು, ಯಾರ್ಯಾರು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲ ಸಜೆಸ್ಟ್ ಮಾಡೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಯಾರಾದರೂ ಈ ಮಿಷಿನ್ ತೊಗೋಬೇಕು ಅಂತಂದರೆ ಡೈರೆಕ್ಟಾಗಿ ಚೇತನ್ ಸರ್ನೇ ಕಾಂಟ್ಯಾಕ್ಟ್ ಮಾಡಿ. ಸಿಂಧನೂರು, ರಾಯಚೂರು ಡಿಸ್ಟಿಕ್ ಅವ್ರದ್ದು ಏನು ಶಾಪ್ ಲೊಕೇಟ್ ಆಗಿರೋದು. ಬಟ್ ನಿಮ್ಗೇನಾದ್ರೂ ಮಿಷಿನ್ ಬಗ್ಗೆ ಬೇಕು ಅಂತಂದರೆ ಎಲ್ಲ ಅವರೇನೇ ಕಾಂಟ್ಯಾಕ್ಟ್ ಮಾಡಿದ್ರೇ ತುಂಬ ಬೆಸ್ಟು. ಅವರೇ ಫುಲ್ ಎಲ್ಲ ಕ್ಲಿಯರ್ ಆಗಿ ಮಿಷಿನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. HSW ಮತ್ತು HSW ರಿಲೇಟೆಡ್ ತುಂಬಾ ಮಿಷಿನ್ಸ್ ಇರುತ್ತೆ. ನಿಮ್ಗೆ ಯಾವುದು ಬೇಕಾದರೆ ಅದನ್ನು ತೊಗೋಬೋದು. ಅದರಲ್ಲಂದರೆ 5Gನೇ ಬೆಸ್ಟು. ನನ್ನ ಒಪಿನಿಯನ್ ಪ್ರಕಾರ 5Gನೇ ಬೆಸ್ಟ್ ಇದೆ.